ಒಂದು ಒಳ್ಳೆ ಊಟಕ್ಕೆ ಒಂದು ಒಳ್ಳೆ ರಸಮ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆಲ್ಲ. ಅದಕ್ಕೊಂದು ಉಪ್ಪಿನಕಾಯಿ ಒಂದು ಹಪ್ಪಳ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ನಮಗೆ ಒಂದು ಅಷ್ಟು ಅನ್ನ ತಿಂದುಬಿಡ್ತೀವಿ, ಅಷ್ಟು ರುಚಿಯಾಗಿರುತ್ತೆ. ಇದು ರಸಮು ಕುಡಿಲೂಬೋದು, ಅನ್ನಕ್ಕೆ ಹಾಕ್ಕೊಂಡು ಊಟನೂ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಲೋ ಫ್ರೆಂಡ್, ಬನ್ನಿ ಇವಾಗ ಒಂದು ರಸಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ರಸಮ್ ಸಿಂಪಲ್ಲಾಗೇ ಇರುತ್ತೆ, ಜಾಸ್ತಿ ಏನು ಇದು ಟೈಮು ಕೂಡ ತೊಗೊಳ್ಳೋದಿಲ್ಲ, ತುಂಬ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ, ಬೇಗನೆ ಮಾಡೋ ಅಂಥದ್ದು. ಅವಾಗೇ ಒಂದು ಬೇಳೆ ಒಂದು ಬೇಯಿಸಿಟ್ಕೊಂಡಿದ್ರೆ ಸಾಕು, ಅದೊಂದೇ ಕೆಲಸ, ಜಾಸ್ತಿ ಏನು ಕೆಲಸ ಇಲ್ಲ. ತರಕಾರಿ ಇಲ್ಲ, ಏನಪ್ಪ ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡುವಾಗ ನಾವು ಇಮ್ಮಿಡಿಯೇಟಾಗಿ ಒಂದು ರಸಮ್ ಮಾಡ್ಬೋದು. ಒಳ್ಳೆ ರಸಮ್ಮು ತುಂಬಾ ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ಬಾಣಲಿಗೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಸಿಡಿತಾ ಇದ್ದಾಗೇ ಹಾಗೆಯೇ ಒಂದು ಅರ್ಧ ಸ್ಪೂನು ಜೀರಿಗೆ ಮತ್ತು ಸ್ವಲ್ಪ ಹಿಂಗಿನ ಪುಡಿ ಹಾಕ್ಕೋಬೇಕು. ಚೆನ್ನಾಗೆ ಎಣ್ಣೆಯಲ್ಲಿ ಸ್ವಲ್ಪ ಅದು ಘಮ ಬರ್ತಿದ್ದಾಗೇ ನಾನು ಸ್ವಲ್ಪ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸ್ವಲ್ಪ ಸಿಪ್ಪೆ ತೆಗೆದು ಜಜ್ಜಿ ಹಾಕ್ಕೋಬೇಕು. ಸಿಪ್ಪೆ ತೆಗೆದ್ರೆ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು 5-6 ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿನ ನಾನು ಉದ್ದಕ್ಕೆ ಸೀಳು ಹಾಕ್ಕೊಂಡಿದ್ದೀನಿ. ಇದು ಮೆಣಸಿನ್ಕಾಯಿನ ನಿಮ್ಮ ಖಾರ ಹೇಗೆ ಬೇಕೋ ಹಾಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋರು ಇನ್ನೊಂದೆರಡು ಹಾಕ್ಕೋಬೋದು. ಮತ್ತು ಒಂದೆರಡು ಒಣ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಇದು ಬಾಡ್ತಿದ್ದಂಗೆ ಒಂದು ಕಡ್ಡಿ ಕರಿಬೇವು, 1 ನಿಮಿಷ ಇದೊಂಚೂರು ಬಾಡಬೇಕು. ಹಾಗೆಯೇ ಅದಕ್ಕೆ ಒಂದು ಸಣ್ಣ ಟೊಮೊಟೊ ಹಾಕ್ಕೊಂಡಿದ್ವಿ, ಒಂದೇ ಒಂದು ಟೊಮೊಟೊ, ಜಾಸ್ತಿ ಏನು ಹಾಕಿಲ್ಲ. ಇಲ್ಲಿ ನಾವು ಹುಳಿ ಬಿಡೋದ್ರಿಂದ ಟೊಮೊಟೊ ಏನು ಜಾಸ್ತಿ ಬೇಕಾಗಲ್ಲ, ಒಂದು ಟೊಮೊಟೊ ಸಾಕು. ನಾನಿಲ್ಲಿ ಯಾವುದೇ ಈರುಳ್ಳಿನ ಉಪಯೋಗಿಸೋಕೆ ಹೋಗಿಲ್ಲ, ಓನ್ಲಿ ಟೊಮೊಟೊ ಒಂದೇ. ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ, ಬೆಳ್ಳುಳ್ಳಿ ಜಜ್ಜಾಕಿದ್ರಂತೂ ತುಂಬ ಫ್ಲೇವರ್ ಕೊಡುತ್ತೆ, ಹಾಗೆ ಜೀರ್ಣನೂ ಚೆನ್ನಾಗಾಗುತ್ತೆ. ಇಲ್ಲಿ ಸ್ವಲ್ಪ ಅರಿಶಿನ, ಒಂದು 1/4 ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಬೇಳೆ ಬೇಯಿಸುವಾಗ ಕೂಡ ನಾನು ಅರಿಶಿನ ಹಾಕ್ಕೊಂಡಿದ್ದೆ. ಫಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ನಿಮಗೆ ಟೊಮೊಟೊ ಬೇಗ ಮೆತ್ತಗಾಗತ್ತೆ. ಹಾಗಾಗಿ ಅದಕ್ಕೋಸ್ಕರ ನಾನು ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಟೊಮೊಟೊ ಮೆತ್ತಗಾಗಲಿ ಅಂತೇಳಿ. ಒಗ್ಗರಣೆಯಲ್ಲಿ ಟೊಮೊಟೊ ಮೆತ್ತಗಾದರೆ ಬೇಗ, ನಿಮ್ಗೆ ಹೇಳಿದ್ನಲ್ಲ, ನಾನು ಎಷ್ಟು ಬೇಗ ನಾವು ಅಡುಗೆ ಅದೆಲ್ಲ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಇದು ನಾನು ಪುಡಿ ಮಾಡಿ ಇಟ್ಕೊಂಡಿರೋದು ಜೀರಿಗೆ ಮತ್ತು ಮೆಣಸನ್ನು, 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಮೆಣಸನ್ನು ನಾನು ಪುಡಿ ಮಾಡಿ ಹುರಿದ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತಾ ಇದ್ದೆ. ಹಾಗೆ ಈಗ ನೋಡಿ ಟೊಮೊಟೊ ಕೂಡ ಅಷ್ಟರಲ್ಲೇ ಮೆತ್ತಗಾಯಿತು. ಈಗ ನಾನು ಬೇಳೆ ಬೇಯಿಸಿದ್ದೆ ಅಲ್ವಾ, ಬೇಳೆಗೂ ಅಷ್ಟೇ ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು 4 ವಿಸಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ. ಬೇಳೆ ಆದಷ್ಟು ಚೆನ್ನಾಗಿ ಬೇಯಬೇಕು. ಬೇಳೆ ಬೆಂದಿಲ್ಲ ಅಂದರೆ ನೀವು ಸ್ಮ್ಯಾಶರಿಂದ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಆದಷ್ಟು ಬೇಳೆ ಚೆನ್ನಾಗಿ ನುಣ್ಣಗಾಗಿದ್ದರೆ ರಸಮ್ಮು ತುಂಬ ಚೆನ್ನಾಗಿರುತ್ತೆ. ಎಷ್ಟು ತೆಳು ಬೇಕಾದ್ರೂ ನೀವು ಮಾಡ್ಕೋಬೋದು, ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅದಷ್ಟು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಈಗ ಅದಕ್ಕೆ ನಾನು ಮಾಡಿ ಇಟ್ಕೊಂಡಿರೋವಂಥ ಪುಡಿನ ಹಾಕ್ತೀನಿ. ನೀವು ಇದನ್ನು ಬೇಕಾದ್ರೆ ಇಟ್ಕೊಂಡಿರ್ಬೋದು. ಒಂದು ಬಾಟಲ್ಗೆ ಒಂದು 2 ಕಂಟೈನರ್ ಬಾಟ್ಲಿಗೆ ಹಾಕಿಟ್ಕೋಬೋದು. ಇಲ್ಲಾಂದರೆ ಆಗಲೇ 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಮೆಣಸು, ಜಾಸ್ತಿ ಬೇಡ, ಪೌಡ್ರ್ ಮಾಡಿ ತಕ್ಷಣ ಕೂಡ ಹಾಕ್ಕೋಬೋದು. ಹಾಗೆ ಈಗ ನಾನು ಬೇಳೆ ಬೆಂದಿರೋವಂಥ ಕಟ್ಟು ಕೂಡ ಹಾಕ್ಕೊಳ್ತೀನಿ. ಏಕೆಂದರೆ ಸ್ವಲ್ಪ ಬೇಳೆ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಕಟ್ಟು ತೆಗೆದಿಟ್ಕೊಂಡು ಸ್ಮ್ಯಾಶ್ ಮಾಡಿದ್ದೆ. ಸ್ವಲ್ಪ ಚೆನ್ನಾಗಿ ಅಷ್ಟೇನಿಲ್ಲ, ಚೆನ್ನಾಗಿ ಬೆಂದಿತ್ತು. ಈಗ ಕಟ್ಟು ಕೂಡ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ. ನಾನು ಹುಣಸೆ ಹಣ್ಣನ್ನು ನಾನು ಇದು ಮಾಡಿ ಇಟ್ಕೊಂಡಿದ್ದೆ. ಹುಣಸೆ ರಸ ಕೂಡ ಹಾಕ್ಕೋಬೇಕು. ರಸಮ್ ಅಂತ ಅಂದ ತಕ್ಷಣವೇ ಹುಣಸೆ ಹಣ್ಣು ರಸ ಬಿದ್ರೇ ನಮಗೆ ಅದರದ್ದು ಟೇಸ್ಟು ತುಂಬಾ ಚೆನ್ನಾಗಿರೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಒಂದು 2 ಕುದಿ ಕುದ್ರೆ ಸಾಕು, ತುಂಬ ಏನು ಕುದಿಯೋದು ಬೇಕಾಗಿಲ್ಲ. ಈಗ ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ನೀರು ಕುಡಿಯುವಂಥ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಿಮ್ಮ ತೆಳು ಹೇಗೆ ಬೇಕೋ ನೋಡಿ ಹಾಕ್ಕೋಬೋದು. ಸ್ವಲ್ಪ ಕುಡಿಯೋದಕ್ಕೆ ಅಂತ ಆದರೆ ನಿಮಗೆ ಅನ್ನನೂ ತಿನ್ಬೋದು, ಕುಡಿಯಲೂಬೋದು. ಸ್ವಲ್ಪ ಕುಡಿಯೋದಕ್ಕೆ ತುಂಬ ಚೆನ್ನಾಗಿದೆ. ನಮ್ಮನೇಲಿ ಭಾಳ ಲೈಕ್ ಮಾಡ್ತಾರೆ, ನನಗಂತೂ ತುಂಬ ಇಷ್ಟ ರಸಮ್. ಅದು ಕುಡಿಯೋದಕ್ಕಂತೂ, ಇದರಲ್ಲಂತೂ ಏನಂದರೆ ತುಂಬ ಖಾರ ಇರೋದಿಲ್ಲ, ಹಾಗಾಗಿ ಕುಡಿಯೋದಕ್ಕೆ ಭಾಳ ಚೆನ್ನಾಗಿರುತ್ತೆ.
ಏನಾದರೂ ನೀವು ಫಂಕ್ಷನ್ ಊಟ ಮಾಡ್ಕೊಬಂದಾಗಲೋ ಸ್ವಲ್ಪ ಜೀರ್ಣಶಕ್ತಿ ಚೆನ್ನಾಗಾಗಿಲ್ಲ ಅಂತನೋ ಅಂದಾಗ ನೀವು ಈ ಥರ ರಸಮ್ ಮಾಡ್ಕೊಂಬಿಟ್ರೆ ಚೆನ್ನಾಗೆ ಊಟನೂ ಹೊಟ್ಟೆ ತುಂಬ ಹೂಳು ಮಾಡ್ಬೋದು, ಹಾಗೆ ಜೀರ್ಣನೂ ಬೇಗ ಚೆನ್ನಾಗಾಗತ್ತೆ. ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರಸಮ್. ಒಂದು ಸರಿ ಈ ರಸಮ್ ಮಾಡಿ ಫ್ರೆಂಡ್ಸ್, ನಿಮಗಿಷ್ಟ ಉಪಯೋಗಿಸಿ. ಇಷ್ಟ ಆದರೆ ನನಗೊಂದು ಕಾಮೆಂಟ್ ಮೂಲಕ ತಿಳಿಸಿ, ಹಾಗೆಯೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಹೊಸಬರು ಯಾರಾದರೂ ನೋಡ್ತಾಯಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ ನನಗೆ. ಹಾಗೆ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಾಗ ಒಂದು ಬೆಲ್ ಐಕಾನ್ ಒತ್ತಿ, ಅದು ಬಂದರೆ ಹಾಲ್ ಅಂತ ಬರುತ್ತೆ. ಅದನ್ನು ಒತ್ತಿದಾಗ ನಾನು ಹಾಕೋ ವೀಡಿಯೋದೆಲ್ಲ ಪ್ರತಿಯೊಂದೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರ್ತಿರುತ್ತೆ. ಇವಾಗ ನಾನು ರಸಮ್ಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ, ಲಾಸ್ಟಲ್ಲಿ ಒಂದು ಸಣ್ಣ ಅಷ್ಟು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರಸಮ್ಮು ರೆಡಿ ಆಯಿತು. ಎಷ್ಟು ಅಂತ ಅಂದರೆ, ನೀವು ಬೇಳೆ ಒಂದು ಬೇಯಿಸಿ ಇಟ್ಕೊಂಡಿದೆ 5 ನಿಮಿಷದಲ್ಲಿ ಒಗ್ಗರಣೆ ಆಗೋಗ್ಬಿಡುತ್ತೆ. ಥ್ಯಾಂಕ್ ಯು ಫ್ರೆಂಡ್. ಹಾಗೆ ನನ್ನ ವೀಡಿಯೋನ ಫಾಲೋ ಮಾಡ್ತಾಯಿರಿ.